ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಆದ್ರೆ ಫಸ್ಟ್ ಮಕ್ಳಿಗೆ ಹೇಳುವಾಗ ನಾವು ಒಂದಷ್ಟು ತಿಳ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಏನೇನ್ ಆಗ್ಬೋದು ಅನ್ನೋದು ನಿಜವಾಗ್ಲೂ ಈ ಸಿನಿಮಾ ನೋಡಿ ತಿಳ್ಕೊಬೇಕು. ನಾನು ಒಂದು ನಿಮಿಷ ಆಕ್ಟ್ ಮಾಡಿದ್ರು ಕೂಡ ನಾನು ಮರ್ತ್ಬಿಟ್ಟು ನನ್ನ ಕ್ಯಾರೆಕ್ಟರ್ ಮೇಲೆ ನಾನು ಫೋಕಸ್ ಮಾಡ್ಕೊಂಡು ಒಂದು ಆಡಿಯನ್ಸ್ ತರ ನೋಡಿದೆ. ಓವರ್ ಆಲ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಮತ್ತೆ ಹೌಸ್ಫುಲ್ಲು, ಜನ ಎಂಜಾಯ್ ಮಾಡ್ತಿದ್ದಾರೆ. ಸೀನ್ಗೆ ಒಂದೊಂದು ಡೈಲಾಗುಗೂ ನನ್ಗೆ ಎಷ್ಟು ಖುಷಿ ಆಯ್ತಂದ್ರೆ, ದಯವಿಟ್ಟು ಅಭಿಮಾನಿ ದೇವ್ರುಗಳೇ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಎಲ್ಲ ಕೂತು ನೋಡಿ. ಒಬ್ಬೊಬ್ರು ನೋಡುವಂಥ ಸಿನಿಮಾ ಇದು, ಒಬ್ರಿಗೆ ಮಾತ್ರ ಮೀಸಲಾಗಿದ್ದಲ್ಲ. ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತೀನಿ, ಇವತ್ತೇನು ಯಶಸ್ವಿ ನೋಡ್ತಾ ಇದ್ದೀವಿ, ದಯವಿಟ್ಟು ಮುಂದಕ್ಕೂ ಈ ಸಿನಿಮಾ ಹೌಸ್ಫುಲ್ ಆಗಿ ಚೆನ್ನಾಗಿ ಓಡಿ ಇನ್ನೂ ಒಂದು 10 ಸಿನಿಮಾ ಮಾಡುವಂಥ ಶಕ್ತಿ ನೀವು ನಮಗೆ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಇವತ್ತೇ ನೋಡಿದ್ದು ಫಸ್ಟು. ನನಗೆ ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಿಮಗೆ ಅನ್ನಿಸ್ತು ನನ್ನ ಪರ್ಫಾರ್ಮೆನ್ಸ್. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಶೋನೇ ಹೌಸ್ಫುಲ್ ಆಗಿರೋದಕ್ಕೆ ತುಂಬ ಖುಷಿ ಆಗ್ತದೆ. ಯಾವತ್ತೂ ಈ ಥರ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿರಲಿಲ್ಲ. ನಾನು ಮಾಡಿರೋದಕ್ಕೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ನನಗೆ. ಓಂ ಶೋ ಮೂವಿನ ನೋಡಿದೆ ವೀರೇಶ್ ಥಿಯೇಟರ್ ಅಲ್ಲಿ. ತುಂಬಾನೇ ಖುಷಿ ಆಯ್ತು. ಹೊಸ ಪ್ರತಿಭೆ ನಮ್ಮ ಭಾರ್ಗವ ಅವರು ಹೀರೋ ಆಗಿ ಮಾಡಿದ್ದಾರೆ, ವೀರಣ್ಣ ಶೆಟ್ಟಿ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಇವರಿಬ್ಬರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಅದಲ್ಲದೆ ನಂಗೆ ತುಂಬಾ ಫೇವರೇಟ್ ಅಂತ ಅನ್ಸಿದ್ದು ಅಪೂರ್ವ ಮೇಡಮ್ ಅವರ ಇಡ್ಲಿ ಸರೋಜಾ ಕ್ಯಾರೆಕ್ಟರ್. ಒಂದೇ ಒಂದು ಸೆಕೆಂಡ್ ಕೂಡ ಬೋರ್ ಆಗಲ್ಲ. ಆ ಒಂದು ಅವರ ಮ್ಯಾನರಿಸಮ್, ಅವರ ಆಕ್ಟಿಂಗ್ ಅಷ್ಟು ಹಿಡ್ತಿಡುತ್ತೆ. ಹಾಗೆ ಕಾಂಗ್ರೆಸ್ ಸುದ್ದಿ ಅವರ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಹೊಸ ಪ್ರಯತ್ನ ನಮ್ಮ ಅಲ್ವಿನ್ ಅವರದ್ದು. ಒಂದು ಹೊಸ ತರ ಕಥೆನ ಹಿಡ್ಕೊಂಡು ತುಂಬಾ ಒಂಥರ ಗ್ಯಾಂಗ್ ವಾರ್ ಅಂತ ಹೇಳಕ್ಕಾಗಲ್ಲ, ಈ ಕಡೆಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳಕ್ಕಾಗಲ್ಲ. ಎಲ್ಲನ ಬ್ಲೆಂಡ್ ಮಾಡಿಬಿಟ್ಟು ಒಂದು 2 hours ಎಲ್ಲೂ ಕೂಡ ಬೋರ್ ಇಲ್ದಂಗೆ ತುಂಬಾ ಚೆನ್ನಾಗಿ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ನಾವು ನೋಡಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಥಿಯೇಟರ್ಗೆ ಬಂದು ಕನ್ನಡ ಮೂವಿನ, ಅದು ಕೂಡ ಓಂ ಶೋನ ಥಿಯೇಟರಲ್ಲೇ ನೋಡ್ಬಿಟ್ಟು ನೀವು ಕೂಡ ಎಂಜಾಯ್ ಮಾಡ್ಬೇಕಂತ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ಮೊದಲನೇ ಬಾರಿಗೆ ನಾನು ಗೆದ್ದಿರೋದು ಸಾಂಗ್ಸ್ ಅಲ್ಲಿ. ಎರಡನೇದು ಟ್ರೈಲರ್ ನೋಡಿ ಇವತ್ತು ಜನ ಬಂದಿದ್ದಾರೆ. ನನಗೆ ಬಹಳ ಸಂತೋಷ ಆಗಿದೆ. ಮೊದಲನೇ ಶೋ ಇವತ್ತು 5ನೇ ತಾರೀಕು ಮೊದಲನೇ ಶೋ ನಡೆದಿದೆ. ಮೊದಲನೇ ಶೋ ಹೌಸ್ಫುಲ್ ಆಗಿದೆ. ಕರ್ನಾಟಕ ಜನತೆಗೆ ನಾನೊಂದು ದೊಡ್ಡ ನಮಸ್ಕಾರ ಹೇಳ್ತೇನೆ. ಇದೇ ತರ ನನಗೆ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಇವಾಗ ನೀವೆಲ್ಲ ರಿವೀಲ್ ತಗೊಂಡು ಏನ್ ಹೇಳ್ತಾರೆ ನೋಡಿ, ಅದನ್ನ ನೋಡ್ಕೊಂಡು ಸಿನಿಮಾ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರ್, ಅದೇ ಖುಷಿ ಆಗ್ತಿದೆ. ಫಸ್ಟ್ ಶೋ ಇಷ್ಟು ಒಳ್ಳೆ ರಿವ್ಯೂ ಸಿಕ್ಕಿರೋದು. ಅಥವಾ ಹೊಸ ಪ್ರೊಡ್ಯೂಸರು, ಹೊಸ ಹೀರೋ, ಹೊಸ ಡೈರೆಕ್ಟರ್ಗೆ ಒಂದು ಎಲ್ಲರೂ ಓಕೆ ಚೆನ್ನಾಗಿ ಮಾಡಿದ್ದೀರಾ ಅಂತಿದ್ರೆ ಅದೇ ಖುಷಿ. ದಯವಿಟ್ಟು ಕರ್ನಾಟಕದ ಜನತೆಗೆ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿರೋರ್ಗೂ ಕೇಳ್ಕೊಳ್ಳೋದಿಷ್ಟ, ಸಿನಿಮಾ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹೊಸ ಟೀಮು, ಹೊಸ ಪ್ರಯತ್ನ. ಒಂದು ಸಣ್ಣ ಬಜೆಟಲ್ಲಿ ದೊಡ್ಡ ಕನಸುಗಳನ್ನ ಕಂಡಿದ್ದೀವಿ. ನೀವೇನಾರ ಪ್ರೋತ್ಸಾಹ ಕೊಟ್ಟು ಮುಂದುವರ್ಸಿದ್ರೆ ಇನ್ನೊಂದಿಷ್ಟು ಕನಸುಗಳನ್ನ ಕಾಣೋದಕ್ಕೆ, ಇನ್ನೊಂದಿಷ್ಟು ಒಳ್ಳೆ ಸಿನಿಮಾಗಳನ್ನ ನಿರ್ಮಾಪಕರು ಮಾಡೋದಕ್ಕೆ ಅಥವಾ ನಾನು ಮಾಡೋದಕ್ಕೆ ಸಾಕಾರ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಚೆನ್ನಾಗಿತ್ತು ಅಂದರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿಲ್ಲ ಅಂತ ಹೇಳಿ ತಿದ್ಕೊಳ್ತೀವಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.